ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಐರಾ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಸಹಿತ ತುಂಬಾ ಚೆನ್ನಾಗಿದ್ದೀನಿ. ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಅಮೃತಧಾರೆ ಧಾರಾವಾಹಿ ಅನೇಕ ಕಾರಣಗಳಿಂದ ಇಂದು ಕಿರುತೆರೆ ವೀಕ್ಷಕರ ಮನ ಗೆದ್ದಿದೆ. ಈ ಧಾರಾವಾಹಿಯಲ್ಲಿ ಪಾರ್ಥ ಪಾತ್ರದ ಮೂಲಕ ಜನರ ಮನಸ್ಸು ಗೆದ್ದಿರುವ ನಟ ಕರಣ್ KR ಅವರು 8 ವರ್ಷಗಳ ನಂತರ ಮತ್ತೆ ಕಿರುತೆರೆಗೆ ಮರಳಿದ್ದು, ಸೀರಿಯಲ್ ಲೋಕದ ಸವಾಲುಗಳು, ಜನರ ಪ್ರತಿಕ್ರಿಯೆ ಬಗ್ಗೆ ಸಂದರ್ಶನವೊಂದರಲ್ಲಿ ಮಾತನಾಡಿದ್ದಾರೆ. ನನಗೆ ಬೇಕಾದಂತಹ ಪಾತ್ರಗಳು ಸಿಗುತ್ತಿವೆ, ಆದರೆ ಪಾತ್ರಕ್ಕೆ ಆಯ್ಕೆ ಮಾಡುವವರು ಏನು ನೋಡಿ ಹೇಗೆ ಪಾತ್ರಕ್ಕೆ ಅವಕಾಶ ಕೊಡ್ತಾರೆ ಅಂತ ಗೊತ್ತಿಲ್ಲ. ಕಲಾವಿದರ ಮೇಲೆ ಇದೆಲ್ಲ ಆಧಾರಿತವಾಗಿರುತ್ತದೆ. ಅಮೃತಧಾರೆ ಧಾರಾವಾಹಿಯಲ್ಲಿ ನಾನು ಇವತ್ತು 26-27 ವಯಸ್ಸಿನ ಪಾತ್ರವನ್ನು ನಾನು ನಿಭಾಯಿಸುತ್ತಿದ್ದೇನೆ. ಆದರೆ ನನ್ನ ರಿಯಲ್ ವಯಸ್ಸು ಇದಲ್ಲ. ಕಲಾವಿದನಿಗೆ ದೇಹ ಅನ್ನೋದು ತುಂಬ ಮುಖ್ಯ. ಆದರೆ ನೋಡಲು ತುಂಬ ಚೆನ್ನಾಗಿರಬೇಕು ಅಂತ ಕೂಡ ಇಲ್ಲ, ಆದರೆ ಫಿಟ್ನೆಸ್ ಹೊಂದಿರಬೇಕು. ಈ ಪಾತ್ರಗಳಿಗೆ ಹೊಂದಿಕೆ ಆಗ್ತಾರೆ ಅಂದರೆ ಅವರು ವಯಸ್ಸು ಎಷ್ಟೇ ಆಗಿರಲಿ ತಗೊಳ್ತಾರೆ. ಚಿತ್ರರಂಗದಲ್ಲಿ ರಿಜೆಕ್ಷನ್ ಸ್ವೀಕರಿಸಲು ಸಿದ್ಧರಾಗಿರಬೇಕು. ಅಮೃತಧಾರೆ ಧಾರಾವಾಹಿಗೂ ಮುನ್ನ ಲೀಡ್ ಪಾತ್ರ ಬೇಕು. ಸಾಕಷ್ಟು ಆಡಿಷನ್ನಲ್ಲಿ ನಾನು ಭಾಗವಹಿಸಿದರೂ ಆಗಲಿಲ್ಲ. ಆದರೆ ನನಗೆ ಹೀರೋ ಆಗಬೇಕು ಅಂತಿಲ್ಲ. ಜನರು ನನ್ನನ್ನು ಇಷ್ಟಪಟ್ಟಿರೋದು ತುಂಬ ಖುಷಿ ಕೊಟ್ಟಿದೆ. ಅರಸಿ ಸೀರಿಯಲ್ ಮುಗಿದ ಮೇಲೆ ನಾನು ಫಿಟ್ನೆಸ್ ಕಾಪಾಡಿಕೊಂಡಿರಲಿಲ್ಲ, ಸೌಂದರ್ಯವರ್ಧಕಗಳನ್ನು ಬಳಸ್ತಿರಲಿಲ್ಲ. ಆನುವಂಶಿಕತೆಯಿಂದ ನಾನು ಹೀಗೆ ಇರಬಹುದು, ಆದರೆ ನನ್ನನ್ನು ನಾನು ನೋಡಲು ಸುಂದರ ಅಂತ ಮಾತ್ರ ಪರಿಗಣಿಸಿಲ್ಲ. ನನ್ನ ತಂದೆ ನನಗೆ ಕಾಫಿ ಎಸ್ಟೇಟ್ನಲ್ಲಿ ಕೆಲಸ ವಹಿಸಿದರು. ಕಾಫಿ ಸೀಸನ್ ಮುಗಿದ ಮೇಲೆ ನಾನು ಜಿಮ್ಗೆ ಹೋದೆ. 4 ತಿಂಗಳಲ್ಲಿ ರೆಡಿ ಆದೆ. ಆಮೇಲೆ ಫೋಟೋಶೂಟ್ ಮಾಡಿಸಿಕೊಂಡು ಆಡಿಷನ್ ಕೊಡಲು ಶುರು ಮಾಡಿದೆ. ಆಗ ನನಗೆ ಅಮೃತಧಾರೆ ಧಾರಾವಾಹಿ ಅವಕಾಶ ಬಂತು. ಆರಂಭದಲ್ಲಿ ಲೀಡ್ ಅಲ್ಲ ಅಂತ ನಾನು ರಿಜೆಕ್ಟ್ ಮಾಡಿದೆ. ಆಮೇಲೆ ಪಾತ್ರದ ಬಗ್ಗೆ ಕೇಳಿ ತುಂಬ ಇಷ್ಟ ಆಗಿ ಒಪ್ಪಿಕೊಂಡೆ. ನಾನು 8 ವರ್ಷದ ನಂತರ ಕ್ಯಾಮರಾ ಮುಂದೆ ಬಂದಿದ್ದೆ. ಹೊರಗಡೆ ಮೊದಲ ದಿನದ ಶೂಟಿಂಗ್ ಇತ್ತು. ಛಾಯಾ ಸಿಂಗ್ ಅವರ ಜೊತೆ ಮೊದಲು ಎಪಿಸೋಡ್ ಶೂಟಿಂಗ್ನಲ್ಲಿ ಭಾಗವಹಿಸಿದೆ. ತುಂಬ ಬೇಗ ಶೂಟಿಂಗ್ ಆಗಿ ಚೆನ್ನಾಗಿ ಆಯಿತು. ಪಾರ್ಥ ಪಾತ್ರಕ್ಕೂ ನನಗೂ ವ್ಯತ್ಯಾಸವಿದೆ. ಪಾರ್ಥ ತುಂಬ ಹೈಪರ್ ಆಕ್ಟಿವ್, ಆದರೆ ನಾನು ಹಾಗಲ್ಲ. ಬೆಳಿಗ್ಗೆಯಿಂದ ರಾತ್ರಿವರೆಗೂ ಆ ಎನರ್ಜಿ ಮ್ಯಾನೇಜ್ ಮಾಡೋದು ತುಂಬಾ ಕಷ್ಟ. ಇನ್ನು ನನ್ನ ಅಪೇಕ್ಷಾ ಪಾತ್ರ ಅನೇಕರಿಗೆ ಇಷ್ಟ ಆಗಿದೆ. ನಿನ್ನೆ ಹೆಂಡತಿ ಅಪೇಕ್ಷೆಗೆ ಬುದ್ಧಿ ಕಲಿಸು ಅಂತ ಕೆಲವರು ಹೇಳ್ತಾರೆ. ಇನ್ನು ಕೆಲವರು ನನ್ನ ನೋಡಿ ನೀವು ಬಾಲಿವುಡ್ನವರ ಹಾಲಿವುಡ್ನವರ ಅಂತ ಪ್ರಶ್ನೆ ಮಾಡಿದ್ದುಂಟು. ಆದರೆ ನಾನು ಸಕಲೇಶಪುರದ ಹುಡುಗ, ಪಕ್ಕಾ ಕನ್ನಡಿಗ. ಸದ್ಯ ಕರಣ್ KR ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಅಮೃತಧಾರೆ ಧಾರಾವಾಹಿಯಲ್ಲಿ ಕಾರ್ಯನಿರ್ವಹಿಸ್ತಿದ್ದಾರೆ ಅಂತಲೇ ಹೇಳ್ಬೋದು. ಇವರ ಪಾತ್ರ ನಿಮಗೆ ಇಷ್ಟ ಆಗಿದ್ದಲ್ಲಿ, ಇವರು ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.